ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೀಲೇಬಲ್ ವ್ಯಾಕ್ಸ್ ಇದೆ, ಅದು ಅಮೆಝಾನಲ್ಲಿ ಸಿಗುತ್ತೆ. ಇದನ್ನು ಒಂದು ಲಿಂಕ್ ಹಾಕ್ತೀನಿ ನಾನು ಅಮೆಝಾನಿಂದು. ನೀವಲ್ಲಿ ಶಾಪ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು ಇದು ಯೂಸ್ ಆಗ್ತಿದ್ದೀನಿ. ಆಲ್ಮೋಸ್ಟ್ 2 ಇಯರ್ಸೇ ಯೂಸ್ ಮಾಡ್ಬೋದು. ವೀಕ್ಲಿ ಯೂಸ್ ಮಾಡ್ತೀನಿ ಅಂದರೆ 1 ಇಯರ್ ಆರಾಮ್ಸೆ ಬರುತ್ತೆ. ಈ ಥರ ಬೀನ್ಸ್ ಇರುತ್ತೆ, ಅದನ್ನು ಒಂದು ಬಟ್ಟಲಲ್ಲಿ ಹಾಕಿ ಅದನ್ನು ಕಾಯಿಸಿ ಮತ್ತು ಮುಖಕ್ಕೆ ಹಚ್ಚೋದು. ಒಂದು ಕ್ಲಿಪ್ ಹಾಕೊಳ್ಳಿ, ಆವಾಗ ಅದು ನಾವು ಏನು ಅಪ್ಲೈ ಮಾಡ್ತೀವಲ್ಲ ಅದು ಅಂಟ್ಕೊಳ್ಳೋದಿಲ್ಲ. ಬೀನ್ಸ್ ಥರ ಸಿಗುತ್ತೆ ಇದು ವ್ಯಾಕ್ಸು. ಇದು ಸೆನ್ಸಿಟಿವ್ ಸ್ಕಿನ್ನಿಗೆ ಮತ್ತು ಆ ಥರದಕ್ಕೆಲ್ಲ ತುಂಬ ಒಳ್ಳೆಯದಿದು. ಇದನ್ನೇನು ಮಾಡಬೇಕು ಅಂದರೆ ಫಸ್ಟು ನಾವು ಗ್ಯಾಸಲ್ಲಿಟ್ಟು ಬೀನ್ಸನ್ನೆಲ್ಲ ಹಾಕಿ ನೀಟಾಗಿ ಕಾಯಿಸ್ಕೊಂಡು ಬರಬೇಕು. ಮತ್ತು ಇದಕ್ಕೆ ಸ್ಟೀಲ್ ಸ್ಪೂನ್ನ ಯೂಸ್ ಮಾಡಬೇಡಿ, ಈ ಥರದ್ದು ಯೂಸ್ ಮಾಡಿ. ಓಕೆ, ಪ್ಲಾಸ್ಟಿಕ್ಕಿಂದು ಯೂಸ್ ಮಾಡಬಾರ್ದು. ವುಡನ್ದು ಬರುತ್ತಲ್ವ, ಕೇಕ್ ತಿನ್ನೋದು ಆ ಥರದ್ದೆಲ್ಲ ಯೂಸ್ ಆ್ಯಂಡ್ ಥ್ರೋ ಬರುತ್ತಲ್ಲ, ಆ ಥರದ್ದು ಯೂಸ್ ಮಾಡೋದು. ಐಸ್ ಕ್ರೀಮ್ದು ಆ ಥರದ್ದು ಕಡ್ಡಿದೆಲ್ಲ ಇರುತ್ತಲ್ಲ, ಅದು ತುಂಬ ಒಳ್ಳೆಯದು. ಸುಡ್ತಾ ಇರುತ್ತೆ, ಒಂದ್ಸರಿ ನೋಡಿಕೊಂಡು. ವ್ಯಾಕ್ಸ್ ಥರದ್ದಿದೆ, ಅಮೆಝಾನಲ್ಲೆಲ್ಲ ಸಿಗುತ್ತದು. ಅದನ್ನು ಹಚ್ಕೊಬೇಕು. ಏನಪ್ಪ ಇದು ಈ ಥರ ಇದೆ ಅಂತ ನೋಡ್ತಿದ್ದೀರಾ? ಪೇಯ್ನ್ಲೆಸ್ ಇದು. ಇದನ್ನು ಯೂಸ್ ಮಾಡೋದ್ರಿಂದ ಪೇಯ್ನ್ ಆಗೋಲ್ಲ. ಮತ್ತು ಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ ಅವರಿಗೆ ತುಂಬ ಒಳ್ಳೆಯದಿದು. ಅವರು ಇದನ್ನು ಅಪ್ಲೈ ಮಾಡಿಕೊಂಡು ಬೇಡದೇ ಇರೋ ಅಪ್ಪರ್ ಲಿಪ್ಸ್ ಕೂದಲೆಲ್ಲ ತುಂಬ ಅಸಹ್ಯವಾಗಿ ಕಾಣುತ್ತೆ, ಏನೋ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ಈ ಥರ ತೆಕ್ಕೊಬೋದು. ಈಗ ಅಪ್ಲೈ ಮಾಡಿದ್ದೀನಿ ಇದನ್ನ. ಈಗ ಒಂದು ಸಲ ಎಳಿಬೇಕು ಇದನ್ನ. ನೋಡಿ, ಈ ಥರ ಕೂದಲು ಬರುತ್ತೆ. ನಾವು ಯಾವ ಈ ರೀತಿ ಅಪ್ಲೈ ಮಾಡಿರ್ತೀವಲ್ವ ಅದು ಆಪೋಸಿಟ್ ಡೈರೆಕ್ಷನ್ ತೆಕ್ಕೊಂಡು ತಗೋಬೇಕು. ಹಿಂಗೆ ಅಪ್ಲೈ ಮಾಡಿ ಹಿಂಗೆ ತೆಗಿಬೇಕು, ಅವಾಗ ಬೇಗ ಕೂದಲು ಬರುತ್ತೆ. ನೋಡಿ, ಇಲ್ಲೆಲ್ಲ ಹೋಗಿದೆ. ಈಗ ನೋಡಿದ್ರಲ್ವ? ಈಗ ಮತ್ತೆ ಅಪ್ಲೈ ಮಾಡೋದು ತೋರಿಸ್ತೀನಿ. ಇದು ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಇದು ಸಿಗುತ್ತೆ. ಇದೇನು ಪ್ರಮೋಷನಲ್ ವಿಡಿಯೋ ಅಲ್ಲ, ಬಟ್ ನನಗೆ ತುಂಬ ಹೆಲ್ಪ್ ಆಗಿದೆ ಇದರಿಂದ. ಅಪ್ಪರ್ ಲಿಪ್ಪು ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇದಂತೂ ನಾವು ಈ ಟ್ರೀಟ್ಮೆಂಟ್ ಕಾಣ್ತಿದ್ದೀನಲ್ಲ ಅಂಥವ್ರಿಗೂ ಕೂಡ ಒಳ್ಳೆಯದು. ನಾನು ಆ್ಯಕ್ಚುಲಿ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಕಾಣ್ತಿದ್ದೀನಿ. ಹಾಗಾಗಿ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ, ಆವಾಗ ನಾವು ಏನೇ ಫೇಶಿಯಲ್ ಮಾಡ್ಸಂಗಿಲ್ಲ, ಏನು ಮಾಡ್ಸಂಗಿಲ್ಲ, ಮತ್ತು ಈ ಅಪ್ಪರ್ ಲಿಪ್ಪು ಅದೆಲ್ಲ ಕೂದಲು ಬಿಟ್ಟುಕೊಂಡ್ರೆ ತುಂಬ ನೋವಾಗುತ್ತೆ. ಓಕೆ, ಆ ಟೈಮಲ್ಲಿ ನಾವು ಇದು ತುಂಬ ಒಳ್ಳೆಯದು. ಸೆನ್ಸಿಟಿವ್ ಸ್ಕಿನ್ ಅವರು ಮತ್ತು ಟ್ರೀಟ್ಮೆಂಟ್ ಕಾಣ್ತಿರ್ತಾರಲ್ಲ, ಲೇಸರ್ ಟ್ರೀಟ್ಮೆಂಟ್, ಅವೆಲ್ಲ ತುಂಬ ಒಳ್ಳೆಯದು. ಈಗ ಇದನ್ನು ತೆಗೆಯೋದು. ರೆಡಿ? 1 2 3 ಸ್ಟಾರ್ಟ್. ರೆಡಿ? 1 2 3 ಬಂತು. ಒಂದೊಂದ್ಸರಿ ಒಂದೊಂದ್ಸರಿನೇ ಬರೋದಿಲ್ಲ ಕೂದಲುಗಳು. ನೋಡಿ ಎಷ್ಟು ಕೂದಲು ಬಂದಿದೆ. ಕೂದಲುಗಳು ಒಂದೊಂದ್ಸರಿ ಬರೋದಿಲ್ಲ. ಅಪ್ಪರ್ ಲಿಪ್ಪಿಂದು ಇದೆಲ್ಲ ಎಸ್ ಅಷ್ಟೇ. ಕೂದಲೆಲ್ಲ ಹೋಗಿದೆ. ಅಪ್ಪರ್ ಲಿಪ್, ಜಾ ಲೈನ್ ಎಲ್ಲ ಕಡೆ ನೀಟಾಗಿ ಹೋಗಿದೆ. ಐಬ್ರೋಸ್ ಇನ್ನೂ ಮ್ಯಾಟ್ಸ್ ಎಲ್ಲ ಮಾಡಿಸ್ಕೊಳ್ಬೇಕು. ಇದರಲ್ಲೇ ಮಾಡ್ಕೊಬೋದು. ಲಾಕ್ಡೌನ್ ಇದ್ದಾಗೆಲ್ಲ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೆ. ಸೊ ಹಾಗೂ ಕೂಡ ಮಾಡ್ಕೊಬೋದು. ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಬಟನ್ ಕ್ಲಿಕ್ ಮಾಡಿ ಮರಿಬೇಡಿ.